ಗುಡ್ ನ್ಯೂಸ್ ಕೊಟ್ಟ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಗಳು ಧೃತಿ. ಹೌದು ಸ್ನೇಹಿತರೆ, ಒಂದು ಹಬ್ಬದ ವಾತಾವರಣ ಅವರ ಮನೆಯಲ್ಲಿ ಸೃಷ್ಟಿಯಾಗಿದೆ. ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಅವರ ಮದುವೆ ಒಂದು ನಿಶ್ಚಯವಾಗಿದೆ ಅಂತೆ. ಸೊ ಅಷ್ಟಕ್ಕೂ ಯಾವಾಗ ಮದುವೆ, ಏನು, ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಗಂಡು ಯಾರು, ಯಾವಾಗ ಮದುವೆ, ಸೊ ಇವರೇನಾದರೂ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರಾ ಅಥವಾ ಇಲ್ವಾ, ಸೊ ಏನು ಮಾಡ್ತಾರೆ ಇವರು ಮುಂದೆ ಕೆಲಸವನ್ನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಪುನೀತ್ ರಾಜ್ಕುಮಾರ್ ಯಾವತ್ತೂ ಒಂದು ಕನ್ನಡಿಗರ ಮನದಲ್ಲಿ ಅಜರಾಮರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಸಾವೇ ಇಲ್ಲದಂಥವರು ಒಂದು ದೇವರಾಗ್ಬಿಟ್ರು. ಪುನೀತ್ ರಾಜ್ಕುಮಾರ್ ಅವರು ದೇವರಾಗ್ಬಿಟ್ರು. ಯಾಕಪ್ಪ ಅಂತಂದರೆ, ಒಂದು ಹಲವಾರು ಜನರಿಗೆ ದಾನ ಧರ್ಮಗಳನ್ನು ಮಾಡ್ತಾ, ಸೊ ಎಡಗೈಯಲ್ಲಿ ಮಾಡಿದ್ದು ಬಲಗೈಯಲ್ಲಿ ಗೊತ್ತಾಗದೇ ಇರೋ ರೀತಿ ಒಂದು ದಾನ ಧರ್ಮವನ್ನು ಮಾಡಿದಂಥವ್ರು. ಸೊ ಅವರು ಎಷ್ಟೋ ಜನರಿಗೆ, ಅನಾಥರಿಗೆ ಆಸರೆ ಆದಂಥವರು, ಅನಾಥರ ಬಾಳಿಗೆ ಬೆಳಕಾದಂಥವರು. ಸೊ ಎಷ್ಟೋ ಅನಾಥಾಶ್ರಮ, ವೃದ್ಧಾಶ್ರಮ, ಹಲವಾರು ಒಂದು ಸಮಾಜ ಕಾರ್ಯಗಳನ್ನು ಇವರು ಮಾಡಿದಂಥವರು. ಸೊ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ವ್ಯಕ್ತಿತ್ವ. ಸೊ ಇವತ್ತಿಗೂ ಕೂಡ ಎಲ್ಲರ ಮನೆಯಲ್ಲಿ ಪೂಜಿಸಲ್ಪಡ್ತಾರೆ. ಸೊ ಎಲ್ಲರೂ ಇವರನ್ನು ಇವತ್ತಿಗೂ ದೇವರಂತೆ ಕಾಣೋಕೆ ಶುರು ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಇವರು ಮಾಡಿರೋ ರೀತಿ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಕೆಲಸಗಳನ್ನು ಇವರು ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳ ಒಂದು ಮದುವೆ ಯಾವಾಗ ಫಿಕ್ಸ್ ಆಯಿತು, ಸೊ ಗಂಡು ಯಾರು, ಏನು ಮಾಡ್ತಾರೆ ಅವರು ಕೆಲಸ, ಅವರೇನಾದರೂ ಕನ್ನಡ ನಟರ, ಸೊ ಇನ್ನು ಮುಂದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ರಾಜ್ಕುಮಾರ್ ಅವರು ಒಂದು ಏನು ಕೆಲಸವನ್ನು ಮಾಡ್ತಾರೆ, ಸೊ ಯಾವ ಫೀಲ್ಡ್ಗೆ, ಏನಾದರೂ ನಟನೆಯ ಫೀಲ್ಡ್ಗೆ ಬರ್ತಾರಾ ಏನು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೊನ್ನೆ ಅಷ್ಟೇ ಒಂದು ಧೃತಿ ರಾಜ್ಕುಮಾರ್ ಅವರ ಒಂದು ವಿದ್ಯಾಭ್ಯಾಸ ಕಂಪ್ಲೀಟ್ ಆಯಿತು. ಒಂದು USA ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಧೃತಿ ರಾಜ್ಕುಮಾರ್ ಅವರು ಒಂದು ಮೊನ್ನೆ ಅಷ್ಟೇ ಪದವಿಯನ್ನು ಕಂಪ್ಲೀಟ್ ಮಾಡಿದರು. ಈಗ ಪದವಿ ಕೂಡ ಕಂಪ್ಲೀಟ್ ಆಯಿತು. ಇನ್ನೇನು ನಟನೆಯ ಫೀಲ್ಡ್ಗೆ ಬರ್ತಾರಾ ಅನ್ನೋದೇ ಅಭಿಮಾನಿಗಳ ಒಂದು ಕಾತುರತೆಯಿಂದ ಕಾಯ್ದುಕೊಳ್ತಿದ್ದಾರೆ. ಸೊ ನಟನೆಯ ಫೀಲ್ಡ್ಗೆ ಬರ್ತಾರಾ ಅಥವಾ ಏನು ಮಾಡ್ತಾರೆ ಇವರು ಅಂತಕ್ಕಂಥದ್ದನ್ನು ನೋಡಿದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ ಇವರು ಒಂದು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಯಾವ ರೀತಿ ಬರ್ತಾ ಇದ್ದಾರೆ, ನಾಯಕ ನಟಿಯಾಗಿ ಬರ್ತಾ ಇದ್ದಾರಾ ಏನು, ಇದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ, ಒಂದು ಅಪ್ಪು ಅವರ ಕನಸಿನ ಒಂದು ಅರಮನೆ ಆದಂತಹ PRK ಸ್ಟುಡಿಯೋವನ್ನು ನಡೆಸ್ಕೊಂಡು ಈಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೋಗ್ತಾ ಇದ್ದಾರೆ. ಸೊ ಈ ಒಂದು PRK ಸ್ಟುಡಿಯೋವನ್ನು ಇನ್ನು ಮೇಲೆ ಯಾರು ನಡೆಸ್ತಾ ಇದ್ದಾರೆಪ್ಪ ಅಂತಂದರೆ, ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಇವರು ಕೂಡ ಈ ಒಂದು PRK ಸ್ಟುಡಿಯೋನ ನಡೆಸೋದ್ರ ಮೂಲಕ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಂತೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕೆಪ್ಪ ಅಂತಂದರೆ, ಎಷ್ಟೋ ಜನರ ಕನಸು PRK ಸ್ಟುಡಿಯೋ. ಯಾಕಪ್ಪ ಅಂತಂದರೆ, ಒಂದು ಹೊಸ ಮೂವಿಯನ್ನು ಮಾಡೋಕ್ಕೆ ಒಂದು ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಮೊದಲನೆಯ ಸ್ಟೇಜ್ ಅಪ್ಪ ಅಂತಂದರೆ ಒಂದು PRK ಸ್ಟುಡಿಯೋ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಬಡ ಕಲಾವಿದರಿಗೆ ಯಾರೂ ಕೂಡ ಒಂದು ಅವಕಾಶವನ್ನು ಕೊಡೋದಿಲ್ಲ. ಅಂತಹ ಅವಕಾಶ ಬಡ ಕಲಾವಿದರಿಗೂ ಸಿಗಬೇಕು ಅನ್ನೋ ಒಂದು ವಿಚಾರದಿಂದ ಒಂದು ಪುನೀತ್ ರಾಜ್ಕುಮಾರ್ ಅವರು PRK ಸ್ಟುಡಿಯೋನ ಒಂದು ಸ್ಟಾರ್ಟ್ ಮಾಡಿದ್ರು. ಈಗ ಅದನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಮಗಳು ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ತಂದೆಯ ಆಸೆಯಂತೆ ಖಂಡಿತವಾಗ್ಲೂ ಈಗ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಇದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಒಪ್ಪಿಕೊಂಡಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಧೃತಿ ರಾಜ್ಕುಮಾರ್ ಅವರ ಮಗಳ ಮದುವೆ, ಒಂದು ಧೃತಿ ಅವರ ಮದುವೆ ಕೂಡ ಈಗ ಒಂದು ಸಮೀಪದಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ವಂತೆ. ಸೊ ಸದ್ಯಕ್ಕೆ ಒಂದು ಸುದ್ದಿಗಳು ಬರ್ತಾ ಇವೆ. ಸೊ ಇನ್ನು ಕೆಲವು ದಿನಗಳಲ್ಲಿ ಇವರ ಎಂಗೇಜ್ಮೆಂಟ್ ಕೂಡ ಆಗಲಿದೆ ಅಂತೆ. ಅವರು ಒಬ್ಬ ಕನ್ನಡ ನಟರಂತೆ ಆ ಒಂದು ಗಂಡು. ಸೊ ಯಾರು ಆ ಗಂಡು, ಏನು ಅನ್ನೋದು ಇನ್ನೂವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದಷ್ಟು ಬೇಗ ಮಾಹಿತಿ ಸಿಕ್ಕ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ನಡೆಸ್ಕೊಂಡು ಹೋಗ್ಬೇಕಾ PRK ಸ್ಟುಡಿಯೋನ, ಅಥವಾ ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.